ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಜೋರಾಗಿರುವಂಥದ್ದು. ಒಂದು ಕಡೆ ನೀ ಬಿಡೆ ನಾ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಏನು ಒಂದು ರೀತಿಯಾದಂಥ ಫೈಟ್ ನಡೆದಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಿವಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳಿದ್ದಾರೆ. ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅப்புறம் ಈಗ ಸದ್ಯದ ಕರ್ನಾಟಕದ ಬೆಳವಣಿಗೆ, ಸಿಎಂ ಕುರ್ಚಿಗಾಗಿ ಕಿತ್ತಾಟ ನೋಡ್ತಾ ಇರೋದು ಇದ್ದರೆ ಏನು ಹೇಳ್ತೀರಿ ಅಂತ? ನೋಡಿ, ಕರ್ನಾಟಕಕ್ಕೆ ಈ ಕುರ್ಚಿಗಾಗಿ ನಡೆದಿರುವಂತಹ ಕದನ ಬಹಳ ಕೆಟ್ಟ ಹೆಸರನ್ನು ತರ್ತಾ ಇದೆ. ಕರ್ನಾಟಕಕ್ಕೆ ಒಂದು ದೊಡ್ಡ ಕಳಂಕ. ಅಕಸ್ಮಾತ್ ಒಪ್ಪಂದ ಆಗಿದ್ದರೆ ಸಮಾಜವಾದಿ ಅನ್ನುವಂತಹ ನಾಯಕ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ಬೇಕಲ್ಲ. ನ್ಯಾಯಯುತ ಬುದ್ಧ, ಬಸವ ತತ್ವ, ಅಂಬೇಡ್ಕರ್ ಎಲ್ಲ ಹೇಳ್ತಾರೆ, ನುಡಿದಂತೆ ನಡಿಬೇಕಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನೀವು ನುಡಿದು ಒಪ್ಪಂದ ಆಗಿದ್ದಿದ್ದರೆ ತಕ್ಷಣವೇ ಸಿ ಎಂ ಕುರ್ಚಿಯನ್ನು ಬಿಟ್ಟು ಮರ್ಯಾದೆಯಿಂದ ಡಿ ಕೆ ಶಿವಕುಮಾರ್ಗೆ ವಹಿಸಿಕೊಟ್ಟರೆ ರಾಜ್ಯ ಆಡಳಿತ ಮಾಡಲಿಕ್ಕೆ ಸರಿಯಾಗುತ್ತೆ. ಇಲ್ಲದೆ ಹೋದರೆ ಇವರ ಕುರ್ಚಿ ಕಿತ್ತಾಟದಿಂದ, ಕುರ್ಚಿ ಕದನದಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಪ್ರತಿನಿತ್ಯ ಮನೆ ಕಳ್ಳತನ ಆಗ್ತಾ ಇದ್ದಾವೆ, ದರೋಡೆ ಆಗ್ತಾ ಇದ್ದಾವೆ, ಹಲ್ಲೆಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದ್ದಾವೆ. ಯಾಕೆ ಅಂತ ಕೇಳಿದರೆ ಕುರ್ಚಿ ಮೇಲೆ ಸಿ ಎಮ್ಮೇ ಇಲ್ಲ ಅಂದಾಗ ಮತ್ತು ಆಡಳಿತದ ಮೇಲೆ ನಿಗಾ ವಹಿಸದಿದ್ದಂಥ ಸಂದರ್ಭದಲ್ಲಿ ಇಂತಹ ಚಟುವಟಿಕೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಅಭಿವೃದ್ಧಿ ಅನ್ನುವಂಥದ್ದು ಕರ್ನಾಟಕಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಕುರ್ಚಿ ಬಗ್ಗೆನೇ ಪ್ರತಿನಿತ್ಯ ಮಾಧ್ಯಮದ ತೆಗೆದು ನೋಡಿದರೆ ಬರೀ ಕುರ್ಚಿ ಬಗ್ಗೆ ಮಾತುಕತೆ, ಸೋನಿಯಾ ಗಾಂಧಿ ಇದೇ ನಡೀತಾ ಇರೋದರಿಂದ ಸಂಪೂರ್ಣವಾದಂತಹ ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮಾಡಿದರು. ಸೊ ಎಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನುವಂಥ ಮಾತು ಹೇಳಿರುವಂಥದ್ದು. ನೋಡಿ, ಇಷ್ಟು ದಿನ ಯಾಕೆ ಹೋಗಿತ್ತು? ಸಮಾಜವಾದಿ ಅನ್ನುವಂತಹ ವ್ಯಕ್ತಿ ಇಷ್ಟು ಸಮಯ ತೊಗೊಳ್ಬಾರ್ದಾಗಿತ್ತಲ್ಲ. 2.5 ವರ್ಷ ಅಂತ ಮಾತುಕತೆ ಆದಾಗ ಮರ್ಯಾದೆಯಿಂದ ಕರ್ಕೊಂಡು ಬಂದು ಅವರನ್ನು ಪಟ್ಟಾಭಿಷೇಕ ಮಾಡಿದರೆ ಸಿದ್ದರಾಮಯ್ಯನವರ ಮರ್ಯಾದೆ ಇನ್ನೂ ಹೆಚ್ಚಾಗ್ತಿತ್ತು, ಇಮ್ಮಡಿ ಆಗ್ತಿತ್ತು. ಅದನ್ನು ಬಿಟ್ಟು ಅವ್ರು ಹೇಳಿ ಇವ್ರು ಹೇಳಿ ಆದಿ ಬೀದಿ ಜಗಳ, ಟ್ವೀಟ್ ಕದನಗಳಾಗಿ ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಏನಿದೆ? ನೀವು ಬ್ರೇಕ್ಫಾಸ್ಟರೇ ಮಾಡಿ, ಏನೇ ಮಾಡಿ, ಇಲ್ಲ ನಿಮ್ಗೆ ಆಗದೇ ಇದ್ದರೆ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ. ಈ ರೀತಿಯಾದಂಥ ಬ್ರೇಕ್ಫಾಸ್ಟ್ ನಾಟಕ ಮತ್ತು ಊಟದ ನಾಟಕ ಮಾಡಿ ಜನರ ದಿಕ್ಕನ್ನು ಬದಲಿಸಬೇಡಿ ಅನ್ನುವಂಥದ್ದು ನಮ್ಮ ಪಕ್ಷದ ಹೇಳಿಕೆ ಇದೆ ಸರ್. ಈಗ ಒಂದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಇಬ್ಬರ ಮಧ್ಯೆ ಆಗ್ತಾ ಇರುವಂಥ ವಿಚಾರಕ್ಕೆ ಇದು ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ ಅಂತ ಅನಿಸುತ್ತಾ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲ. ಅವರಿಗೆ ಕರ್ನಾಟಕ ಅನ್ನುವಂಥದ್ದು ATM ಮಾಡ್ಕೊಂಡಿದ್ದಾರೆ. ದೇಶದ ಯಾವುದೇ ಚುನಾವಣೆ ನಡೆದರೆ ಕರ್ನಾಟಕದಿಂದ ಹಣ ಹೋಗಬೇಕು. ಆ ಹಣ ಕೊಟ್ಟರೆ ಸಾಕು. ಯಾರು ಹಣ ಕೊಡ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನೋಡಲಿಕ್ಕೆ ಇವತ್ತು ಹೈಕಮಾಂಡ್ ಬಯಸ್ತಾ ಇದೆ. ಹೀಗಾಗಿ ಅಂಕುಶವಿಲ್ಲದಂತಹ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಎಡವಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಡವಿದ ಕಾರಣಕ್ಕಾಗಿ ಈ ರೀತಿಯಾದಂಥ ಹಾದಿ ರಂಪಾಟ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಈಗ ಮತ್ತೊಂದು ಕಡೆ ಈ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಎಲ್ಲೋ ಒಂದು ಕಡೆ ಅಹಿಂದ ಮತಗಳು ಕಾಂಗ್ರೆಸ್ಸಿಂದ ಕೈ ತಪ್ಪ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಇರುವಂತೆ ಕಾಣಿಸ್ತಾ ಇದೆ. ನೋಡಿ ಸರ್, ಇವರಿಗೆ ಅಹಿಂದ್ ಅನ್ನುವಂತಹ ಪ್ರಾಣ ಇರುವುದೇ ಕರ್ನಾಟಕದಲ್ಲಿ. ಬೇರೆ ಕಡೆ ಎಲ್ಲ ಸೋಲಾಗಿದೆ ಎಲ್ಲ, ಅಲ್ಲಿ ಯಾರು ಕೈ ಕೊಟ್ಟರು ಇವರಿಗೆ? ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ನೊಂದಂತಹ ಜನ, ಅದು ಅಹಿಂದ ವರ್ಗ ಆಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು, ಇವರನ್ನು ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಅಹಿಂದ ಅನ್ನುವಂಥದ್ದನ್ನು ಇಟ್ಕೊಂಡು ಇವರು ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅಹಿಂದ ವರ್ಗಕ್ಕೆ ಸೇರಿದವನು ಅಂತ. ಎಲ್ಲರೂ ಅಹಿಂದ ಅಂತ ವರ್ಗಕ್ಕೆ ಈ ಮಾತನ್ನು ಹೇಳ್ತಾ ಹೋಗಿ ಇಡೀ ರಾಜ್ಯವನ್ನು ಇವರು ಯಾವ ಕಡೆ ದಿಕ್ಕಿಲ್ಲದ, ದೆಸೆ ಇಲ್ಲದ ಕಡೆ ಇವರು ಸಾಗಿಸ್ತಾ ಇರೋದರಿಂದ ಇಲ್ಲಿ ಬಹಳ ಜನರು ನೊಂದ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಹಿಂದ ಇರ್ಬೋದು, ಹಿಂದೂಗಳಿರ್ಬೋದು, ಹಿಂದೂ ಪರ ಸರ್ಕಾರವನ್ನು ಇಲ್ಲಿ ತಂದೇ ತರ್ತಾರೆ ಅನ್ನುವಂಥದ್ದು ನಾನು ವಿಶ್ವಾಸ ಕೊಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ತಾವು ಶಿವಸೇನೆ ರಾಜ್ಯಾಧ್ಯಕ್ಷರಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಂತೀರಾ ಅಥವಾ DK CM ಆಗಬೇಕಂತೀರಾ? ನೋಡಿ, ನಾವು ಇಬ್ಬರು ಅಭಿಮಾನಿಗಳಲ್ಲ. ಇಬ್ಬರು ಬಂದರೂ ಕೂಡ ಇವರು ಮುಸ್ಲಿಂ ತುಷ್ಟೀಕರಣ ಮಾಡೋರು, ಹಿಂದೂ ವಿರೋಧಿಗಳೇ. ಸಿದ್ದರಾಮಯ್ಯ ಇದ್ದರೂ ಚೆನ್ನಾಗಿರುತ್ತೆ, DK ಶಿವಕುಮಾರ್ ಇದ್ದರೆ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇಬ್ಬರ ಮಧ್ಯದಲ್ಲಿ ಆಯ್ಕೆ ನಡೆದಿರುವಂಥ ಸಂದರ್ಭಕ್ಕೆ ಇಲ್ಲ, ನಾನು ಯಾವುದೂ ಹೇಳೋದಿಲ್ಲ. ಅವರು ಏನು ಬಯಸಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾ ಇದೆ, ಅವ್ರ ಮಾತುಕತೆ ಒಪ್ಪಂದ ಮಕ್ಕಳು ಯಾರ್ಯಾಕಾಗಲಿ ನಾಡಿಗೆ ಒಳ್ಳೆಯ ಅಧಿಕಾರವನ್ನು ಕೊಡುವಂತಹದ್ದು, ಸಮಭಾವನೆಯಿಂದ ಜನರನ್ನು ಕಾಪಾಡುವಂತಹ ಕೆಲಸ ಮಾಡುವಂಥ ಒಬ್ಬ ಯೋಗ್ಯ ಮುಖ್ಯಮಂತ್ರಿ ಬೇಕು. ಹಿಂದೂ ವಿರೋಧಿ ಮುಖ್ಯಮಂತ್ರಿ ನಮಗೆ ಬೇಡ ಅನ್ನುವಂಥದ್ದೇ ನಮ್ಮ ಆಗ್ರಹ ಇದೆ ಸರ್. ಸೊ ಇದಿಷ್ಟು ಶಿವಸೇನಾ ರಾಜ್ಯಾಧ್ಯಕ್ಷರಾದಂಥ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳವರ ಮಾತು. ಹಿಂದೂ ವಿರೋಧಿ ಮುಖ್ಯಮಂತ್ರಿ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ CM ಕುರ್ಚಿಗಾಗಿ ಕಿತ್ತಾಟ ಜೋರಾಗಿರುವಂಥದ್ದು. ಒಂದು ಕಡೆ
ನೀ ಬಿಡೆ ನಾ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಏನು ಒಂದು ರೀತಿಯಾದಂಥ ಫೈಟ್ ನಡೆದಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಿವಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅப்புறம் ಈಗ ಸದ್ಯದ ಕರ್ನಾಟಕದ ಬೆಳವಣಿಗೆ, ಸಿ ಎಂ ಕುರ್ಚಿಗಾಗಿ ಕಿತ್ತಾಟ ನೋಡ್ತಾ ಇರೋದು ಇದ್ದರೆ ಏನು ಹೇಳ್ತೀರಿ ಅಂತ? ನೋಡಿ, ಕರ್ನಾಟಕಕ್ಕೆ ಈ ಕುರ್ಚಿಗಾಗಿ ನಡೆದಿರುವಂತಹ ಕದನ ಬಹಳ ಕೆಟ್ಟ ಹೆಸರನ್ನು ತರ್ತಾ ಇದೆ. ಕರ್ನಾಟಕಕ್ಕೆ ಒಂದು ದೊಡ್ಡ ಕಳಂಕ. ಅಕಸ್ಮಾತ್ ಒಪ್ಪಂದ ಆಗಿದ್ದರೆ ಸಮಾಜವಾದಿ ಅನ್ನುವಂತಹ ನಾಯಕ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ಬೇಕಲ್ಲ. ನ್ಯಾಯಯುತ ಬುದ್ಧ, ಬಸವ ತತ್ವ, ಅಂಬೇಡ್ಕರ್ ಎಲ್ಲ ಹೇಳ್ತಾರೆ, ನುಡಿದಂತೆ ನಡಿಬೇಕಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನೀವು ನುಡಿದು ಒಪ್ಪಂದ ಆಗಿದ್ದಿದ್ದರೆ ತಕ್ಷಣವೇ ಸಿ ಎಂ ಕುರ್ಚಿಯನ್ನು ಬಿಟ್ಟು ಮರ್ಯಾದೆಯಿಂದ ಡಿ ಕೆ ಶಿವಕುಮಾರ್ಗೆ ವಹಿಸಿಕೊಟ್ರೆ ರಾಜ್ಯ ಆಡಳಿತ ಮಾಡಲಿಕ್ಕೆ ಸರಿಯಾಗುತ್ತೆ. ಇಲ್ಲದೆ ಹೋದರೆ ಇವರ ಕುರ್ಚಿ ಕಿತ್ತಾಟದಿಂದ, ಕುರ್ಚಿ ಕದನದಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಪ್ರತಿನಿತ್ಯ ಮನೆ ಕಳ್ಳತನ ಆಗ್ತಾ ಇದ್ದಾವೆ, ದರೋಡೆ ಆಗ್ತಾ ಇದ್ದಾವೆ, ಹಲ್ಲೆಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದ್ದಾವೆ. ಯಾಕೆ ಅಂತ ಕೇಳಿದರೆ ಕುರ್ಚಿ ಮೇಲೆ ಸಿ ಎಮ್ಮೇ ಇಲ್ಲ ಅಂದಾಗ ಮತ್ತು ಆಡಳಿತದ ಮೇಲೆ ನಿಗಾ ವಹಿಸದಿದ್ದಂಥ ಸಂದರ್ಭದಲ್ಲಿ ಇಂತಹ ಚಟುವಟಿಕೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಅಭಿವೃದ್ಧಿ ಅನ್ನುವಂಥದ್ದು ಕರ್ನಾಟಕಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಕುರ್ಚಿ ಬಗ್ಗೆನೇ ಪ್ರತಿನಿತ್ಯ ಮಾಧ್ಯಮದ ತೆಗೆದು ನೋಡಿದರೆ ಬರೀ ಕುರ್ಚಿ ಬಗ್ಗೆ ಮಾತುಕತೆ, ಸೋನಿಯಾ ಗಾಂಧಿ ಇದೇ ನಡೀತಾ ಇರೋದರಿಂದ ಸಂಪೂರ್ಣವಾದಂತಹ ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮಾಡಿದರು. ಸೊ ಎಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನುವಂಥ ಮಾತು ಹೇಳಿರುವಂಥದ್ದು. ನೋಡಿ, ಇಷ್ಟು ದಿನ ಯಾಕೆ ಹೋಗಿತ್ತು? ಸಮಾಜವಾದಿ ಅನ್ನುವಂತಹ ವ್ಯಕ್ತಿ ಇಷ್ಟು ಸಮಯ ತೊಗೊಳ್ಬಾರ್ದಾಗಿತ್ತಲ್ಲ. 2.5 ವರ್ಷ ಅಂತ ಮಾತುಕತೆ ಆದಾಗ ಮರ್ಯಾದೆಯಿಂದ ಕರ್ಕೊಂಡು ಬಂದು ಅವರನ್ನು ಪಟ್ಟಾಭಿಷೇಕ ಮಾಡಿದರೆ ಸಿದ್ದರಾಮಯ್ಯನವರ ಮರ್ಯಾದೆ ಇನ್ನೂ ಹೆಚ್ಚಾಗ್ತಿತ್ತು, ಇಮ್ಮಡಿ ಆಗ್ತಿತ್ತು. ಅದನ್ನು ಬಿಟ್ಟು ಅವ್ರು ಹೇಳಿ ಇವ್ರು ಹೇಳಿ ಆದಿ ಬೀದಿ ಜಗಳ, ಟ್ವೀಟ್ ಕದನಗಳಾಗಿ ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಏನಿದೆ? ನೀವು ಬ್ರೇಕ್ಫಾಸ್ಟರೇ ಮಾಡಿ, ಏನೇ ಮಾಡಿ, ಇಲ್ಲ ನಿಮ್ಗೆ ಆಗದೇ ಇದ್ದರೆ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ. ಈ ರೀತಿಯಾದಂಥ ಬ್ರೇಕ್ಫಾಸ್ಟ್ ನಾಟಕ ಮತ್ತು ಊಟದ ನಾಟಕ ಮಾಡಿ ಜನರ ದಿಕ್ಕನ್ನು ಬದಲಿಸಬೇಡಿ ಅನ್ನುವಂಥದ್ದು ನಮ್ಮ ಪಕ್ಷದ ಹೇಳಿಕೆ ಇದೆ ಸರ್. ಈಗ ಒಂದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಇಬ್ಬರ ಮಧ್ಯೆ ಆಗ್ತಾ ಇರುವಂಥ ವಿಚಾರಕ್ಕೆ ಇದು ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ ಅಂತ ಅನಿಸುತ್ತಾ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲ. ಅವರಿಗೆ ಕರ್ನಾಟಕ ಅನ್ನುವಂಥದ್ದು ATM ಮಾಡ್ಕೊಂಡಿದ್ದಾರೆ. ದೇಶದ ಯಾವುದೇ ಚುನಾವಣೆ ನಡೆದರೆ ಕರ್ನಾಟಕದಿಂದ ಹಣ ಹೋಗಬೇಕು. ಆ ಹಣ ಕೊಟ್ಟರೆ ಸಾಕು. ಯಾರು ಹಣ ಕೊಡ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನೋಡಲಿಕ್ಕೆ ಇವತ್ತು ಹೈಕಮಾಂಡ್ ಬಯಸ್ತಾ ಇದೆ. ಹೀಗಾಗಿ ಅಂಕುಶವಿಲ್ಲದಂತಹ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಎಡವಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಡವಿದ ಕಾರಣಕ್ಕಾಗಿ ಈ ರೀತಿಯಾದಂಥ ಹಾದಿ ರಂಪಾಟ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಈಗ ಮತ್ತೊಂದು ಕಡೆ ಈ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಎಲ್ಲೋ ಒಂದು ಕಡೆ 5 ಮತಗಳು ಕಾಂಗ್ರೆಸ್ಸಿಂದ ಕೈ ತೆಪ್ಪ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಇರುವಂತೆ ಕಾಣಿಸ್ತಾ ಇದೆ. ನೋಡಿ ಸರ್, ಇವರಿಗೆ ಅಹಿಂದ್ ಅನ್ನುವಂತಹ ಪ್ರಾಣ ಇರುವುದೇ ಕರ್ನಾಟಕದಲ್ಲಿ. ಬೇರೆ ಕಡೆ ಎಲ್ಲ ಸೋಲಾಗಿದೆ. ಎಲ್ಲ ಅಲ್ಲಿ ಯಾರು ಕೈ ಕೊಟ್ಟರು ಇವರಿಗೆ? ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ನೊಂದಂತಹ ಜನ, ಅದು ಅಹಿಂದ ವರ್ಗ ಆಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು, ಇವರನ್ನು ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಅಹಿಂದ ಅನ್ನುವಂಥದ್ದನ್ನು ಇಟ್ಕೊಂಡು ಇವರು ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅಹಿಂದ ವರ್ಗಕ್ಕೆ ಸೇರಿದವನು ಅಂತ. ಎಲ್ಲರೂ ಅಹಿಂದ ಅಂತ ವರ್ಗಕ್ಕೆ ಈ ಮಾತನ್ನು ಹೇಳ್ತಾ ಹೋಗಿ ಇಡೀ ರಾಜ್ಯವನ್ನು ಇವರು ಯಾವ ಕಡೆ ದಿಕ್ಕಿಲ್ಲದ, ದೆಸೆ ಇಲ್ಲದ ಕಡೆ ಇವರು ಸಾಗಿಸ್ತಾ ಇರೋದರಿಂದ ಇಲ್ಲಿ ಬಹಳ ಜನರು ನೊಂದ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಹಿಂದ ಇರ್ಬೋದು, ಹಿಂದೂಗಳಿರ್ಬೋದು, ಹಿಂದೂ ಪರ ಸರ್ಕಾರವನ್ನು ಇಲ್ಲಿ ತಂದೇ ತರ್ತಾರೆ ಅನ್ನುವಂಥದ್ದು ನಾನು ವಿಶ್ವಾಸ ಕೊಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ತಾವು ಶಿವಸೇನೆ ರಾಜ್ಯಾಧ್ಯಕ್ಷರಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಂತೀರಾ ಅಥವಾ DK CM ಆಗಬೇಕಂತೀರಾ? ನೋಡಿ, ನಾವು ಇಬ್ಬರು ಅಭಿಮಾನಿಗಳಲ್ಲ. ಇಬ್ಬರು ಬಂದರೂ ಕೂಡ ಇವರು ಮುಸ್ಲಿಂ ತುಷ್ಟೀಕರಣ ಮಾಡೋರು, ಹಿಂದೂ ವಿರೋಧಿಗಳೇ. ಸಿದ್ದರಾಮಯ್ಯ ಇದ್ದರೂ ಚೆನ್ನಾಗಿರುತ್ತೆ, DK ಶಿವಕುಮಾರ್ ಇದ್ದರೆ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇಬ್ಬರ ಮಧ್ಯದಲ್ಲಿ ಆಯ್ಕೆ ನಡೆದಿರುವಂಥ ಸಂದರ್ಭಕ್ಕೆ ಇಲ್ಲ, ನಾನು ಯಾವುದೂ ಹೇಳೋದಿಲ್ಲ. ಅವರು ಏನು ಬಯಸಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾ ಇದೆ, ಅವ್ರ ಮಾತುಕತೆ ಒಪ್ಪಂದ ಮಕ್ಕಳು ಯಾರ್ಯಾಕಾಗಲಿ ನಾಡಿಗೆ ಒಳ್ಳೆಯ ಅಧಿಕಾರವನ್ನು ಕೊಡುವಂತಹದ್ದು, ಸಮಭಾವನೆಯಿಂದ ಜನರನ್ನು ಕಾಪಾಡುವಂತಹ ಕೆಲಸ ಮಾಡುವಂಥ ಒಬ್ಬ ಯೋಗ್ಯ ಮುಖ್ಯಮಂತ್ರಿ ಬೇಕು. ಹಿಂದೂ ವಿರೋಧಿ ಮುಖ್ಯಮಂತ್ರಿ ನಮಗೆ ಬೇಡ ಅನ್ನುವಂಥದ್ದೇ ನಮ್ಮ ಆಗ್ರಹ ಇದೆ ಸರ್. ಸೊ ಇದಿಷ್ಟು ಶಿವಸೇನಾ ರಾಜ್ಯಾಧ್ಯಕ್ಷರಾದಂಥ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳು ಅವರ ಮಾತು. ಹಿಂದೂ ವಿರೋಧಿ ಮುಖ್ಯಮಂತ್ರಿ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.